ಕೇಂದ್ರದಲ್ಲಿ ಇಂಡಿಯಾ ಬರುತ್ತೆ, ಒಂದು ಕುಟುಂಬಕ್ಕೆ 1,00,000 ಕೊಡ್ತೀವಿ. ಬಸ್ಸಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯುವ ನಿಧಿ ಯೋಜನೆ ಇದೆ. ಮೊನ್ನೆ ಸ್ಟೇಟಲ್ಲಿ ಆರ್ಟ್ಸಲ್ಲಿ ರ್ಯಾಂಕ್ ಬಂದ ಹುಡುಗ ಹೇಳ್ತಾನೆ, ಅವ್ರ ತಾಯಿ ಗೃಹಲಕ್ಷ್ಮಿ ದುಡ್ಡಲ್ಲಿ ಓದಿಸಿದ್ಲು, ಆ ಹುಡುಗ ಸ್ಟೇಟ್ ಫಸ್ಟ್ ಬಂದ ಅಂತ. ದಾವಣಗೆರೆಯಲ್ಲಿ ನಾನು ಪ್ರಭಕ್ಕ ಅವ್ರ ಜೊತೆ ಕ್ಯಾನ್ವಾಸ್ಗೆ ಹೋದಾಗ ಒಂದು ತಾಂಡ ಸಮುದಾಯದ ಮಹಿಳೆ ಹೇಳಿದ್ಲು, ನನ್ನ ಮಗಳಿಗೆ 3 ಗೋಲ್ಡ್ ಮೆಡಲ್ ಬಂದಿದೆ ಸರ್, ಗೃಹಲಕ್ಷ್ಮಿ ದುಡ್ಡಲ್ಲಿ ಬಂದಿದೆ. ಇವತ್ತು ಬಡವ್ರಿಗೆ ನಿಜವಾಗ್ಲೂ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ, ಯುವ ನಿಧಿ ಈ ಯೋಜನೆಗಳು ಜೀವನಾಧಾರ ಆಗಿದೆ. ನಾನು ಶಿವಮೊಗ್ಗ ಜನತೆಯನ್ನು ವಿನಂತಿಸ್ತೇನೆ, ಗೀತಕ್ಕ ತುಂಬ ಸ್ಟ್ರಾಂಗ್ ವುಮೆನ್, ಗೀತಕ್ಕ ತುಂಬ ಒಳ್ಳೆ ನೇಚರ್ ಇರ್ತಕ್ಕಂಥ ಹೆಣ್ಣುಮಗಳು, ಶಿವಮೊಗ್ಗ ಮಣ್ಣಿನ ಮಗಳು, ದೊಡ್ಡ ಮನೆಯ ಸೊಸೆ. ಅದೆಲ್ಲದರ ಆಚೆಯಾಗಿ ಇವತ್ತು ಶಿವಣ್ಣ, ಕನ್ನಡ ಇಂಡಸ್ಟ್ರಿ ಅಂದರೆ ಶಿವಣ್ಣ. ನಾನು ದೊಡ್ಡ ಮನೆಯ ಭಕ್ತ. ನಾನು ಪದೇ ಪದೇ ಹೇಳಿದ್ದೀನಿ, ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಶಿವಣ್ಣ, ಗೀತಕ್ಕ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಯಾಕೆಂದರೆ ಅವ್ರು ವೈಯಕ್ತಿಕವಾಗೂ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆನೂ ಅವ್ರ ಬಗ್ಗೆ ಅಪಾರವಾದ. ಗೀತಕ್ಕ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ನಾನು ಶಿವಮೊಗ್ಗಕ್ಕೆ ಬಂದಿದ್ದೀನಿ. ಕಾರಣ 2, ಒಂದು ಪಕ್ಷದ ಶಾಸಕನಾಗಿ, 2ನೇದು ಆ ಕುಟುಂಬದ ಮೇಲೆ ನನಗಿರೋ ಪ್ರೀತಿ ಗೌರವದಿಂದ. ಇವತ್ತು ಗೀತಕ್ಕನವರು ಶಿವಮೊಗ್ಗನ ಅಭಿವೃದ್ಧಿ ಪಥದತ್ತ ಕರ್ಕೊಂಡು ಹೋಗ್ತಾರೆ. ಶಿವಣ್ಣ ಅಂದರೆ ಒಂದು ಕನ್ನಡ ಇಂಡಸ್ಟ್ರಿ ಸರ್, ಅವ್ರನ್ನೇ 38 ವರ್ಷಗಳ ಕಾಲ ನಿಭಾಯಿಸಿದ್ದಾರೆ ಅಂದರೆ ಶಿವಮೊಗ್ಗ ನಿಭಾಯಿಸೋದ್ರಲ್ಲೂ ಗೀತಕ್ಕ ಯಶಸ್ವಿ ಆಗ್ತಾರೆ. ದಯವಿಟ್ಟು ಗೀತಕ್ಕ ಅವ್ರಿಗೊಂದು ಅವಕಾಶ ಕೊಡಬೇಕು. ಇವತ್ತು ನೋಡಿ, ನಾನು ಮಧು ಬಂಗಾರಪ್ಪ ಸಾಹೇಬ್ರ ಬಗ್ಗೆ ಒಂದು ಮಾತು ಹೇಳಬೇಕು. ಅವ್ರು ಎಜುಕೇಷನ್ ಮಿನಿಸ್ಟರ್ ಆದಾಗ ತಗೊಂಡ ತೀರ್ಮಾನಗಳು ನೋಡಿ, ಇವತ್ತು ವಿಚಾರಿಸಿ ನೋಡಿ. SSLC ಎಕ್ಸಾಮ್ ಆಗ್ಬೋದು, PUC ಎಕ್ಸಾಮ್ ಆಗ್ಬೋದು, ತುಂಬ ಡಿಸಿಪ್ಲಿನ್ಡಾಗಿ ಸಿಸ್ಟಮ್ಯಾಟಿಕ್ ಆಗಿ ನಡೆಸಿದ್ದಾರೆ. ಯಾಕೆಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರಬೇಕು. ಮತ್ತು ಅವ್ರು ಏನೆಲ್ಲ ತೀರ್ಮಾನಗಳು ತೊಗೊಂಡ್ರಲ್ಲ ಎಕ್ಸಾಮಿನೇಷನ್ ಸಿಸ್ಟಮಲ್ಲಿ, ಇದು ಇಂಥ ಲೀಡ್ರ್ ಕೈಲಿ ತೊಗೊಳಕ್ಕಾಗಲ್ಲ ಸರ್. ಒಂದು ಧೈರ್ಯ, ಗಟ್ಟಿಗುಂಡಿಗೆ ಇರೋ ಲೀಡ್ರೇ ಇಂಥ ತೀರ್ಮಾನಗಳನ್ನ ತೊಗೊಳಕ್ಕೆ ಸಾಧ್ಯ. ಸೊ ಅಂಥ ಧೈರ್ಯವಂತ ಬಂಗಾರಪ್ಪನ ಹೊಟ್ಟೆಯಲ್ಲಿ ಒಬ್ಬ ಧೈರ್ಯವಂತ ಹುಟ್ಟಿದ್ದಾನೆ.